ಸರ್ ತುಂಬ ಬೆಸ್ಟ್ ಪ್ರೈಸ್ಗೆ ವರ್ಕೌಟ್ ಮಾಡಿ ಬೆಂಗಳೂರಿನಲ್ಲಿ ಯಾರು ಕೊಡೋಕ್ಕಾಗದೇ ಇರೋ ಪ್ರೈಸ್ ವರ್ಕೌಟ್ ಮಾಡಿ 349 rupees ಕಂಪ್ಲೀಟ್ ಅನ್ಲಿಮಿಟೆಡ್ ಇಟ್ಟಿದ್ದೀವಿ ಸರ್. ಇನ್ಕ್ಲೂಡಿಂಗ್ ತಂದೂರಿ ಇಸ್ ಆಲ್ಸೋ ಅನ್ಲಿಮಿಟೆಡ್ ಸರ್. ನಾಟಿ ಐಟಮ್ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನನಗಂತೂ. ಮೊಸರು ಬಜ್ಜಿ ಹಾಕ್ಕೊಂಡು ಕ್ಲೋಸ್ ಮಾಡೋಣ. ಕ್ಲೋಸು. ಸೈಕು. ನಮಸ್ಕಾರ, ನಾನು ಸುಪ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬೆಂಗಳೂರು ವಿಜಯನಗರ ಗೈಸ್. ವಿಜಯನಗರ 8th ಕ್ರಾಸು 5th ಮೇನ್ ರೋಡು ಹಂಪಿ ನಗರದಲ್ಲಿರುವಂಥ ACK ಫ್ಯಾಮಿಲಿ ರೆಸ್ಟೋರೆಂಟ್ ಗೈಸ್. ACK ಫ್ಯಾಮಿಲಿ ರೆಸ್ಟೋರೆಂಟ್ ರೀಸೆಂಟಾಗಿ ಶುರುವಾಗಿದ್ದು. ಏನಿಲ್ಲಿ ಸ್ಪೆಷಲ್ ಅಂದರೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ. ಈ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಅಂತೂ ಬೆಂಗಳೂರಲ್ಲಿ ಬೀದಿಗೂ ಬಂದ್ಬಿಟ್ಟಿದೆ. ಬಟ್ ಈ ಕಾನ್ಸೆಪ್ಟ್ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ತೀನಿ. ಏನಂದರೆ 349 rupeesಗೆ ಅನ್ಲಿಮಿಟೆಡ್ ಬಾಳೆಲೆ ಊಟ. ಏನೇನು ಬರುತ್ತಂದರೆ ಇಂಡಿಯನ್ನು, ತಂದೂರು, ಚೈನೀಸು, ನಾಟಿ ಸ್ಟೈಲು, ಈ ಮಲ್ಟಿ ಕ್ವಿಸಿನ್ ಫುಡ್ಸ್ ಅಂತ ಹೇಳ್ತಾರಲ್ಲ, ಆ ಪ್ರತಿಯೊಂದು ಡಿಶ್ಶು ಒಂದೇ ಬಾಳೆ ಎಲೆಯಲ್ಲಿ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ತಂದೂರಿನ ಅನ್ಲಿಮಿಟೆಡ್ ಕೊಡ್ತಿರೋದೇ ಒಂಥರ ಶಾಕ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ನಾಟಿ ಸ್ಟೈಲ್ ಬಿರಿಯಾನಿ ಬರುತ್ತೆ. ಅದಾದಮೇಲೆ ವೈಟ್ ರೈಸು, ಅದಕ್ಕೆ ರಸಮ್ಮು, ಐಸ್ ಕ್ರೀಮು, ಮೊಟ್ಟೆ ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಅದ್ರ ಜೊತೆಗೆ ಅಲಕಾಟ್ ಮೆನು ಕೂಡ ಸಿಗುತ್ತೆ. ಬೆಳಗ್ಗೆ 11-11:30 ಶುರು ಆದರೆ 4:15 ಕ್ಲೋಸಿಂಗು. ತಿರ್ಗಾ ಒಂದು 6:15 ಶುರು ಆದರೆ ರಾತ್ರಿ 10-10:30 ಗಂಟೆ ರನ್ ಮಾಡಿಕೊಂಡು ಬರ್ತಾಯಿದ್ದಾರೆ. ನಾವು ಲಂಚ್ಗೆ ಬಂದೀವಿ. ಸೊ ಓನರ್ ಹತ್ರ ಮಾತಾಡಿಸಿ ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡು ಇದರಿಂದ ಪ್ರಾಫಿಟ್ ಬರುತ್ತಾ ಎಲ್ಲ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗಿ ಮಾಡ್ತಾರೆ ಲೈಕ್, ಶೇರ್, ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸರ್ ಶ್ರೀವಾಸ್ತವ್ ಅಂತ. ಓಕೆ. ACK ಫ್ಯಾಮಿಲಿ ರೆಸ್ಟೋರೆಂಟು ಯಾವಾಗ ಶುರು ಆಯ್ತು ಸರ್? ಸರ್ ಇದು ಜುಲೈ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಓಕೆ. ಜುಲೈ ಲಾಸ್ಟ್ ವೀಕ್ 20th ಹಾಗೆ ಓಪನ್ ಮಾಡಿದ್ದೀವಿ. ಓಕೆ. ಫಸ್ಟ್ ಬ್ರಾಂಚ್ ನಮ್ಮದು ವಿಜಯನಗರ RPC ಲೇಔಟಲ್ಲಿ ಲಾಂಚ್ ಮಾಡಿದ್ದೀವಿ ಸರ್. ಫಸ್ಟ್ ಬ್ರಾಂಚ್ ಇದು. ಓಕೆ. ಹೋಟೆಲ್ ಫೀಲ್ಡ್ಗೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದಾ ಸರ್? ಆ್ಯಕ್ಚುಲಿ ನಾವು ಬೇಸಿಕಲಿ ಬಂದು ನಾವು ಪೌಲ್ಟ್ರಿ ಫಾರ್ಮ್ ಓನರ್ಸು. ಜೊತೆಗೆ ನಮ್ಮದು ಮಸಾಲಾ ಫ್ಯಾಕ್ಟ್ರೀಸ್ ಇದೆ. ಓಕೆ. ಸೊ ಹಾಗಾಗಿ ನಮ್ಮದೇ ರಾ ಮೆಟೀರಿಯಲ್ಸ್ ಎಲ್ಲ ನಮ್ಮ ಕೈಯಲ್ಲೇ ಇರಬೇಕಾದ್ರೆ ಪೌಲ್ಟ್ರಿ ನಮ್ಮ ಹತ್ರನೇ ಇದೆ, ಚಿಕನ್ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಹತ್ರನೇ ಇದೆ. ನಾವೇ ಹೋಲ್ಸೇಲ್, ರಿಟೇಲ್ ಎಲ್ಲ ಡಿಸ್ಟ್ರಿಬ್ಯೂಟರ್ಸು. ಓಕೆ. ಜೊತೆಗೆ ಮಸಾಲಾ ಫ್ಯಾಕ್ಟ್ರಿ ಇದೆ, ಮ್ಯಾನುಫ್ಯಾಕ್ಚರರ್ಸು. ಈ ಥರ ಎಲ್ಲ ಇರಬೇಕಾದ್ರೆ ನಾವ್ಯಾಕೆ ಹೋಟೆಲ್ ಮಾಡಬಾರ್ದು ಅಂತ ಒಂದು ಇದಾಯಿತು. ಓಕೆ. ಅನ್ಸಿದ್ಮೇಲೆ ಈಗ 3rd ಸ್ಟೆಪ್, 3ನೇ ಸ್ಟೆಪ್ ಈಗ ಹೋಟೆಲ್ ಫೀಲ್ಡ್ ಬಂದಿದ್ದೀವಿ ಸರ್. ಸೂಪರ್. ಮೇನ್ ಆಗಿ ಏನು ಕಾನ್ಸೆಪ್ಟ್ ಸರ್ ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ? ಸರ್ ಇಲ್ಲಿ ಮೈನ್ ಕಾನ್ಸೆಪ್ಟ್ ಏನಂದ್ರೆ ನಾವು ಒಂದು ಒಳ್ಳೆ ಹೈಜಿನಿಕ್ ಪ್ರಾಡಕ್ಟ್ಸ್ ನ ಇಟ್ಕೊಂಡು ಜನರಿಗೆ ಒಂದು ಒಳ್ಳೆ ಟೇಸ್ಟ್ ನ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದ್ವಿ ಸರ್ ಇಲ್ಲಿಗೆ. ಯಾಕಂದ್ರೆ ಮಸಾಲಾ ನಾವು ಸುಮಾರು 100 ಹೋಟೆಲ್ಗಳಿಗೆ ನಾವು ಮಸಾಲಾ ಸಪ್ಲೈ ಮಾಡ್ತೀವಿ. ಸೊ ನಾವ್ ಯಾಕೆ ನಮ್ದೇ ಒಂದು ಹೋಟೆಲ್ ಇರಲಿ, ನಮ್ದೇ ಮಸಾಲಾ ಪ್ರಾಡಕ್ಟ್ಸ್ ಇರೋದ್ರಿಂದ ನಾವು ಒಳ್ಳೆ ರೀತಿ ಅಡುಗೆ, ಒಂದು ಒಳ್ಳೆ ಟೇಸ್ಟ್ ತೋರಿಸೋಣ ಜನಗಳಿಗೆ ಅನ್ನೋದಕ್ಕೋಸ್ಕರ ಹೋಟೆಲ್ ಓಪನ್ ಮಾಡೋ ಒಂದು ಕಾನ್ಸೆಪ್ಟ್ ಬಂದ್ವಿ ಸರ್. ಸೂಪರ್. ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಏನ್ ಈ ಮಲ್ಟಿ ಕ್ವಿಷನ್ ರೆಸ್ಟೋರೆಂಟ್ ಅಂತ ಹೇಳಿ ಬೆಂಗಳೂರಲ್ಲಿ ಎಲ್ಲ ಕಡೆ ಹೇಳ್ತಾರೆ. ಹೌದು. ಬಹುಪಾಕ ಪದ್ಧತಿ ಅನ್ನೋದನ್ನ ಏನಿದೆ ಅದನ್ನ ನಾವು ಕಂಪ್ಲೀಟ್ ಆಗಿ ಒಂದೇ ಬಾಳೆಯಲ್ಲಿ ತರೋ ಪ್ರಯತ್ನ ಮಾಡ್ಬಿಟ್ಟಿದೀವಿ ಸರ್. ಓಕೆ. ಈಗ ನಮ್ಮಲ್ಲಿ ಒಂದು ಮೀಲ್ಸ್ ತಗೊಂಡ್ರೆ ನೀವು ಬೇರೆ ಏನು ಆರ್ಡರ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಇಲ್ಲಿ ಇಂಡಿಯನ್ ಒಂದು ಐಟಮ್ ಬರುತ್ತೆ, ಚೈನೀಸ್ ಅಲ್ಲಿ ಒಂದು ಐಟಮ್ ಬರುತ್ತೆ, ನಾಟಿನಲ್ಲಿ ಒಂದು ಐಟಮ್ ಬರುತ್ತೆ, ತಂದೂರಿನಲ್ಲಿ ಒಂದು ಐಟಮ್ ಬರುತ್ತೆ. ಎಲ್ಲ ವಿವಿಧ ಪಾಕ ಶೈಲಿ ಪದ್ಧತಿನ ಎಲ್ಲಾನು ನಮ್ಮ ಬಾಳೆ ಎಲೆಯಲ್ಲೇ ಬಂದ್ಬಿಡತ್ತೆ. ಓಕೆ. ಜೊತೆಗೆ ಒಂದು ಬೆಸ್ಟ್ ನಾಟಿ ಬಿರಿಯಾನಿ, ಯಾವುದೇ ರೀತಿ ಕಲರ್ ಇಲ್ಲದೆ ಇರೋ ಹಾಗೆ, ಯಾವುದೇ ಕೆಮಿಕಲ್ನ ನಾವು ಬಳಸದೇ ಇರೋ ಹಾಗೆ ಒಳ್ಳೆ ಫ್ರೆಶ್ ನಾಟಿ ಬಿರಿಯಾನಿನ ನಾವು ಸರ್ವ್ ಮಾಡೋದಕ್ಕೆ ಒಂದು ಪ್ಲಾನಿಂಗ್ ಮಾಡಿದೀವಿ ಸರ್. ಸೂಪರ್. ಈ ತರ ಇದೆ. ಓಕೆ. ಇನ್ನೊಂದು ಮೇನ್ ಏನ್ ಗೊತ್ತಾ ಸರ್, ನಮ್ಮಲ್ಲಿ ಬರೀ ರೈಸ್ ಮಾತ್ರ ಅನ್ಲಿಮಿಟೆಡ್, ಮಿಕ್ಕಿದ ಸ್ಟಾರ್ಟರ್ಸ್ ಲಿಮಿಟೆಡ್, ಈ ತರದ್ ಯಾವ ಕಾನ್ಸೆಪ್ಟು ಇಲ್ಲ ನಮ್ಮಲ್ಲಿ. ಓಕೆ. ನಮ್ಮ ಬಾಳೆ ಎಲೆಯಲ್ಲಿ ಏನು ಬಡಿಸ್ತೀವೋ ಕಂಪ್ಲೀಟ್ ಎಲ್ಲ ಐಟಮ್ಸ್ ಕೂಡ ಅನ್ಲಿಮಿಟೆಡ್ ಇರುತ್ತೆ ಸರ್. ಬೇಕಾದಷ್ಟು ಯಾರಿಗೆ ಯಾವ್ದು, ಒಬ್ರಿಗೆ ಇಂಡಿಯನ್ ಇಷ್ಟ ಆಗ್ತದೆ, ಒಬ್ರಿಗೆ ಚೈನೀಸ್ ಇಷ್ಟ ಆಗುತ್ತೆ, ಒಬ್ರಿಗೆ ತಂದೂರಿ ಇಷ್ಟ ಆಗುತ್ತೆ. ಯಾರಿಗೆ ಯಾವ ಐಟಮ್ ಇಷ್ಟ ಆಗುತ್ತೋ ಅವರು ಸಂಪೂರ್ಣವಾಗಿ ಅವ್ರಿಗೆ ತೃಪ್ತಿ ಆಗೋಷ್ಟು ತಿನ್ಬೋದು ಸರ್. ಓಕೆ. ಎಷ್ಟು ಸರ್ ಕಾಸ್ಟು? ಸರ್ ತುಂಬ ಬೆಸ್ಟ್ ಪ್ರೈಸ್ಗೆ ವರ್ಕೌಟ್ ಮಾಡಿ ಬೆಂಗಳೂರಿನಲ್ಲಿ ಯಾರು ಕೊಡೋಕ್ಕಾಗದೇ ಇರೋ ಪ್ರೈಸ್ ವರ್ಕೌಟ್ ಮಾಡಿ 349 rupees ಕಂಪ್ಲೀಟ್ ಅನ್ಲಿಮಿಟೆಡ್ ಇಟ್ಟಿದ್ದೀವಿ ಸರ್. ಇನ್ಕ್ಲೂಡಿಂಗ್ ತಂದೂರಿ ಇಸ್ ಆಲ್ಸೋ ಅನ್ಲಿಮಿಟೆಡ್ ಸರ್. ಸೂಪರ್. ಓಕೆ. ಅಂಡ್ ಇದರಲ್ಲಿ ಹೇಳಿದ್ರಲ್ಲ 4 ವೆರೈಟಿ ಸ್ಟಾರ್ಟರ್ಸ್ ಬರುತ್ತೆ, ಅದಾದ್ಮೇಲೆ ಬಿರಿಯಾನಿ ಬರುತ್ತೆ ಅಂತ ಹೇಳಿದ್ರಿ. ಖಂಡಿತ ಸರ್. ಬಿರಿಯಾನಿಲಿ ನಾವು ಬರೀ ರೈಸ್ ಮಾತ್ರ ಅನ್ಲಿಮಿಟೆಡ್ ಅನ್ನಲ್ಲ ಸರ್, ವಿತ್ ಪೀಸಸ್ ನಾಟಿ ಸ್ಟೈಲ್ ಬಿರಿಯಾನಿ ಅದು ಕೂಡ ಕಂಪ್ಲೀಟ್ ಅನ್ಲಿಮಿಟೆಡ್ ಇರ್ತದೆ. ಓಕೆ. ಬರೀ ರೈಸ್ ಮಾತ್ರ ಅಲ್ಲ, ಪೀಸು ಕೂಡ ಅನ್ಲಿಮಿಟೆಡ್ ನಾಟಿ ಸ್ಟೈಲ್. ಓಕೆ. ಬರೀ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಮಾತ್ರ ಇದೆಯಾ ಅಥವಾ ಅಲಕಾರ್ಟು ಸಿಗುತ್ತೆ? ಅಲಕಾರ್ಟು ಇದೆ ಸರ್ ನಮ್ಮಲ್ಲಿ. ಹೇಳಿದ್ನಲ್ಲ ಸರ್, ವೆಜ್ಜು,
ನಾನ್ ವೆಜ್, ಕೋಸ್ಟಲ್ ಕೂಡ ಇದೆ. Okay. ಫಿಶ್ ಐಟಮ್ಸ್ ಎಲ್ಲ, ಕೋಸ್ಟಲ್ ಐಟಮ್ಸ್ ಎಲ್ಲ ಟ್ರೈ ಮಾಡಬಹುದು. ಎಲ್ಲ ವೆರೈಟೀಸು ಒಂದು ಏನಿಲ್ಲ ಅಂದ್ರೆ ವೆಜ್ ಅಲ್ಲಿ ಒಂದು 100 ಅಲಾ ಕಟ್ಸ್ ಇದೆ. ಎಲ್ಲ ಒಂದು 100+ ಐಟಮ್ಸ್ ಇದೆ ಸರ್ ನಮ್ಮಲ್ಲಿ. ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಅಥವಾ ಕೋಸ್ಟಲ್ ಇರ್ಬೋದು, ಎಲ್ಲ 100+ ಐಟಮ್ಸ್ ವೆರೈಟೀಸ್ ಇದೆ ಸರ್. ಸೂಪರ್. ಅಂಡ್ ರೆಸ್ಟೋರೆಂಟ್ ಜೊತೆಗೆ ಪಾರ್ಟಿ ಹಾಲ್ ಫೆಸಿಲಿಟಿ ಕೂಡ ಇದೆ. ಖಂಡಿತ ಪಾರ್ಟಿ ಹಾಲ್ ಇದೆ. ಈ ನಮ್ಮ ಪಾರ್ಟಿ ಹಾಲ್ ಬಗ್ಗೆ ಖಂಡಿತ ಹೇಳಲೇಬೇಕು ಸರ್. RPC ಲೇಔಟ್ ವಿಜಯನಗರಲ್ಲೇ ನಮ್ದು ನಂಬರ್ 1 ಪಾರ್ಟಿ ಹಾಲ್ ಅಂತ ಹೇಳ್ಬೋದು ಸರ್. ಬೆಸ್ಟ್ ಪಾರ್ಟಿ ಹಾಲ್ ಅಂತ. ಯಾಕೆ ಅಂತ ಕೇಳೋದಾದ್ರೆ ಮೇನ್ ಥಿಂಗ್, ಫಸ್ಟ್ ಥಿಂಗ್ ಬಂದು ಪಾರ್ಟಿ ಹಾಲ್ ನಾವು ಚಾರ್ಜೇ ಮಾಡೋದಿಲ್ಲ. ಫ್ರೀ ಪಾರ್ಟಿ ಹಾಲ್ ಕೊಡ್ತೀವಿ 50+ ಮೆಂಬರ್ಸ್ ಇದ್ರೆ. ಓಕೆ. ಸೊ ನಾವು ಫುಡ್ ಮಾತ್ರ ಚಾರ್ಜ್ ಮಾಡ್ತೀವಿ ಸರ್. ಫುಡ್ಗೆ ಸೇಮ್ ಅಲಕ ಅದು ಅನ್ಲಿಮಿಟೆಡ್ ತಗೊಂಡ್ವಿ ಅಂದ್ರೆ 50 ಜನಕ್ಕೆ ಮೇಲೆ, 50 ಜನದ ಮೇಲ್ಪಟ್ಟಿದ್ರೆ ನಾವು ಪಾರ್ಟಿ ಹಾಲ್ ಚಾರ್ಜೇ ಮಾಡೋದಿಲ್ಲ, ಫ್ರೀ ಆಗಿ ಬಿಟ್ಕೊಡ್ತೀವಿ ಸರ್. ತುಂಬಾ ಕಡಿಮೆ ಮೆಂಬರ್ಸ್ ಇದ್ರೆ ಒಂದು 15 ಜನ 20 ಜನ ನಮ್ಗೆ ಪ್ರೈವಸಿ ಬೇಕು ಪಾರ್ಟಿ ಮಾಡೋರಿಗೆ, ಅವ್ರಿಗೂ ಕೂಡ ಒಂದು ಮಿನಿಮಮ್ ಚಾರ್ಜ್ ಮಾಡಿ ಪಾರ್ಟಿ ಹಾಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಆಮೇಲೆ ನಮ್ಮಲ್ಲಿ 2 ಇದೆ ಸರ್. ಈಗ ಒಂದು 50+ 100 ಮೆಂಬರ್ಸ್ ಬಂದ್ರೆ ಒಂದೇ ಪಾರ್ಟಿ ಹಾಲ್ ನಲ್ಲಿ ಬಫೆಟ್ ಅರೇಂಜ್ ಮಾಡ್ಕೊಡ್ತೀವಿ. ಇಲ್ಲ ಅವ್ರೇನಾದ್ರು 150, 200+ ಮೆಂಬರ್ಸ್ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಒಂದು ಡೈನಿಂಗ್ ಹಾಲ್ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ಹಾಲ್ ಬಿಟ್ಕೊಡ್ತೀವಿ ಅವ್ರಿಗೆ. ಬಲ್ಕ್ ಆಗಿ ಬರೋರ್ಗೂ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗಬೇಕು. ಚಿಕ್ಕ ಟೀಮ್ ಬಂದ್ರೆ ಅವ್ರಿಗೂ ಕೂಡ ಒಂದೇ ಹಾಲಲ್ಲಿ ಬಫೆಟ್ ಕಮ್ ಪಾರ್ಟಿ ಹಾಲ್ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಸರ್, ಅವ್ರ ಫಂಕ್ಷನ್ ಮಾಡ್ಕೊಳ್ಳಿಕ್ಕೆ. ಇದರ ಟೈಮಿಂಗ್ ಸರ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 11:30 ಓಪನ್ ಆದ್ರೆ 4:30 ತನಕ ಇರುತ್ತೆ ಸರ್. ಮಧ್ಯಾಹ್ನ 4:30 ಇಂದ ಒಂದು 6:30 2 ಅವರ್ಸ್ ಒಂದು ರೆಸ್ಟ್ ಪೀರಿಯಡ್, ಬ್ರೇಕ್ ಪೀರಿಯಡ್ ಮಾಡಿದೀವಿ. ಮತ್ತೆ 6:30 ಓಪನ್ ಅಂದ್ರೆ 11:30 ತನಕ ಇರುತ್ತೆ ಸರ್ ಕಂಪ್ಲೀಟ್. ಈ ಅನ್ಲಿಮಿಟೆಡ್ ವಾರ ಪೂರ್ತಿ ಇರುತ್ತೆ ಸರ್. ವಾರ ಪೂರ್ತಿ ಇರುತ್ತೆ, 365 ಡೇಸು ಇರುತ್ತೆ ಸರ್. ವೀಕೆಂಡ್ ಇರುತ್ತೆ, ವೀಕ್ ಡೇಸ್ ಇರುತ್ತೆ, ಎಲ್ಲ ಡೇಸು ಇರುತ್ತೆ ಸರ್. ಓಕೆ. ಅಂಡ್ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ ಲೊಕೇಶನ್ ಬಂದು ಇದು ವಿಜಯನಗರ RPC ಲೇಔಟ್ ಮೈನ್ ರೋಡ್ ಸರ್. 5th ಮೈನ್ ಅಂತಾರೆ ಇದನ್ನ. ಸೊ RPC ಲೇಔಟ್ 5th ಮೈನ್ ಬಂದ್ರೆ ಪೋಸ್ಟ್ ಆಫೀಸ್ ಸರ್ಕಲ್ ಅಂತ ಬರುತ್ತೆ. ಅಲ್ಲಿಂದ ಜಸ್ಟ್ ಒಂದು 200 ಮೀಟರ್ಸ್ ವಾಕಬಲ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸದೆ ACK ಫ್ಯಾಮಿಲಿ ರೆಸ್ಟೋರೆಂಟ್ ಸರ್. ಸೂಪರ್. ಅಂಡ್ ಫೈನಲ್ ಕ್ವಶನ್ ಸರ್, ಎಲ್ಲೆಲ್ಲ ಅನ್ಲಿಮಿಟೆಡ್ ಎಲ್ಲ ಸರ್ವ್ ಮಾಡ್ತಾರೆ ಅಲ್ಲಿ ಕೇಳ್ತೀನಿ ಇದನ್ನ. 350 ರುಪೀಸ್ಗೆ ಇಷ್ಟ ಐಟಮ್ ಕೊಡ್ತೀರಲ್ಲ, ಪ್ರಾಫಿಟ್ ಆಗುತ್ತಾ? ನಾನು ಫಸ್ಟ್ಗೆ ಅದಕ್ಕೆ ಈ ಕ್ವಶನ್ ಬಂದೇ ಬರುತ್ತೆ ಅಂತಾನೆ ಸರ್ ನಾನು ಫಸ್ಟ್ಗೆ ಹೇಳ್ಬಿಟ್ಟೆ. ನಾವೇ ಪೌಲ್ಟ್ರಿ ಫಾರ್ಮ್ ಓನರ್ಸು, ನಾವೇ ಮಸಾಲಾ ಫ್ಯಾಕ್ಟ್ರಿ ಓನರ್ಸು. ನಮ್ಮಲ್ಲಿ ಯಾರು ಮಧ್ಯವರ್ತಿಗಳು ಇರೋದಿಲ್ಲ. ಸೊ 4-5 ಜನ ಮಧ್ಯವರ್ತಿಗಳಿಗೆ ಏನ್ ಅಮೌಂಟ್ ಹೋಗುತ್ತೋ ಅದನ್ನೆಲ್ಲ ತೆಗೆದು ನಾವು ಜನಗಳಿಗೆ ಕೊಡ್ತಾ ಇದೀವಿ ಸರ್, ಫ್ರೀ ಆಗಿ ಕಡಿಮೆ ಮಾಡಿ ಪ್ರೈಸ್ ಕೊಡ್ತಾ ಇದೀವಿ. ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಹೆಂಗ್ ವರ್ಕೌಟ್ ಆಗುತ್ತೆ ಅಂದ್ರೆ ನಾನು ಹೇಳದ್ನಲ್ಲ ಸರ್, ನಮ್ದೇ ಪೌಲ್ಟ್ರಿ ಫಾರ್ಮ್ ಇದೆ, ನಾವೇ ಚಿಕನ್ ಬೆಳೆಸ್ತೀವಿ, ನಮ್ದೇ ಫ್ಯಾಕ್ಟ್ರಿಗಳಿದೆ, ನಾವೇ ಮಸಾಲಾ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಬೇರೆ ಕಡೆಯಿಂದ ಬೈ ಮಾಡೋಕ್ ತೊಂದರೆ ಇಲ್ಲ. ಸೊ ನಾವು ಬೆಸ್ಟ್ ಪ್ರೈಸ್ಗೆ ನಾವು ಜನಗಳಿಗೆ ಕೊಡೋದು ಪ್ರಯತ್ನ ಮಾಡಿದೀವಿ ಸರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಬಂದು ಸೀಟಿಂಗ್ ತೊಗೊಂಡಾಯ್ತು. ಕೆಳಗಡೆ ಕೂಡ ಒಂದು ಡೈನಿಂಗ್ ಹಾಲ್ ಇದೆ, ಮೇಲ್ಗಡೆ ಬಂದರೆ ಸ್ವಲ್ಪ ದೊಡ್ಡದಾಗಿ ಇನ್ನೂ ಒಂದು ಡೈನಿಂಗ್ ಹಾಲ್ ಸಿಗುತ್ತೆ. 349 ರುಪೀಸ್ ಮೀಲ್ ಒಟ್ಟಿಗೆ ನಿಮಗೆ ವೆರೈಟೀಸ್ ಆಫ್ ಕಾಂಬೋ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ಥರ ಅಂದರೆ ಮಟನ್ ಕಾಂಬೋ, ಚಿಕನ್ ಕಾಂಬೋ, ಅದಾದಮೇಲೆ ಎಗ್ ಕಾಂಬೋ ಅಂತ ವೆರೈಟೀಸ್ ಆಫ್ ಫುಡ್ಸು ಕೂಡ ಸಿಗುತ್ತೆ. ನಾನು ಫುಟೇಜಸ್ ಹಾಕಿರ್ತೀನಿ ನೋಡಿ. ಹೊಟ್ಟೆ ಸಿಹಾಬಡೆ ಹಶು ಆಗ್ತಿದೆ. ಸೊ ಫುಡ್ ಹೇಳಿ ಆರ್ಡ್ರ್ ಮಾಡೋಣ. ಬ್ರದರ್ ಫುಡ್ ಓಕೆ. ಯಪ್ಪ, ಐಟಮು ಜಾಸ್ತಿ, ಎಲೆ ಸೈಜು ದೊಡ್ಡದು. ಇಷ್ಟು ದೊಡ್ಡ ಸೈಜ್ ಎಲೆ ಅನ್ಲಿಮಿಟೆಡ್ ಊಟ ನಾನು ಇಲ್ಲೇ ನೋಡ್ತಾ ಇರೋದು. ಒಳ್ಳೆ ಸೈಜ್ ಎಲೆ. ಬಟ್ ಒಂದು ಒಳ್ಳೆ ಪ್ರೈಮ್ ಜಾಗದಲ್ಲೇ ಇಟ್ಟಿದ್ದಾರೆ ಈ ಹೋಟ್ಲಂತೂ. ಪಾರ್ಕಿಂಗ್ ಫೆಸಿಲಿಟಿ ಆರಾಮಾಗಿ ಸಿಗುತ್ತೆ. ಬಟ್ ಇವ್ರ ಕಡೆಯಿಂದ ಸಿಗಲ್ಲ. ಇಲ್ಲೇ ಎಲ್ಲ ನೀವು ಬಿಟ್ಬಿಟ್ಟು ಆರಾಮಾಗಿ ಬರ್ಬೋದು. ಮೇಯ್ನ್ ಮ್ಯಾಟ್ ಏನಂದರೆ ತಂದೂರಿನ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಅದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. 349 ರುಪೀಸ್ಗೆ ಪ್ರತಿಯೊಂದು ವೆರೈಟಿಲಿ ಸಿಗುವಂಥ ಐಟಮು ಅನ್ಲಿಮಿಟೆಡ್. ಒಳ್ಳೆ ಬ್ಯಾಟಿಂಗ್ ಮಾಡೋರು ಬಂದರು ಅಂತೂ ಬಾರಿಸ್ಬೋದು. ತಂದೂರಿ ಅವರೆಗ್ ಪೀಸ್ ನೀವು ಕೇಳೋದಷ್ಟು ಬಡಿಸ್ತಾರೆ. ಎಷ್ಟೆಲ್ಲ ಬೇಕಾದ್ರೂ ತಿನ್ನಿ. ನಾನು ತಂದೂರಿ ಅಂದ ತಕ್ಷಣ ದೊಡ್ಡ ದೊಡ್ಡ ಪೀಸ್ ಅಂತ ಅನ್ಕೋಬಿಟ್ಟೆ. ಚಿಕ್ಕ ಚಿಕ್ಕ ಪೀಸ್ನ ಹೊಡೆದಿದ್ದಾರೆ. ಚೈನೀಸ್ ಇನ್ನೂ ಸ್ವಲ್ಪ ಇಡಿ. ದೆನ್ ಏನದು? ಕ್ಯಾ ಏ? ಹಾಂ, ಗುಂಟೂರು ಚಿಕನ್ ಬಂದಿದೆ. ಮಿಂಟ್ ಚಟ್ನಿ. ಇನಫ್ ಡನ್.
ओ अंडा किसमें डालना है? इसमें राइस का ऊपर में डालेगा तो अच्छा है। राइस का ऊपर में डालेगा तो अच्छा है। ಅಂಡ ನಾನು ಆಮೇಲೆ ಇಟ್ಕೋತೀನಿ, ನೀವು ರೈಸ್ ಹಾಕಿ. ಒಂದು ಅರ್ಥ ಆಗಿಲ್ಲ, ಅದಂತೂ ಗೊತ್ತಾಯ್ತು ನನಗೆ. ಸ್ಯಾಲೆಡ್, ಮೊಸರು ಬಜ್ಜಿ, ನಾಟಿ. एक मिनट भैया, हाँ इधर डालो. ನಾಟಿ ಐಟಮ್ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನನಗಂತೂ. ಹಾಂ ಸಾಕು, ಒಳ್ಳೆ ಮನುಷ್ಯ, ಜಾಸ್ತಿನೇ ಹಾಕ್ಬಿಟ್ಟೋದ. ಓ ಕ್ಯಾಮರಾಗಂತಲೇ ಕೆಲಸ ಮಾಡ್ತಾಯಿದ್ದಾನೆ ಮನುಷ್ಯ ಅಂತೂ, ಜೆನ್ಯೂನು. ಪೀಸು पीस आएगा नेक्स्ट ಬರೀ ರೈಸ್ ಇದೆ. ಹಾಂ ಸೂಪರ್. ಹಾಂ ವೈಟ್ ರೈಸ್ ರಸಮ್. ಓ ಮೈ ಗಾಡ್, ಘಮ ಅಂತೂ ನಾಟಿ ಸ್ಟೈಲ್ ಬಿರಿಯಾನಿ ಇದಂತೂ ಕ್ರೇಜಿ ಇದೆ. ಸೊ ಯಾವ್ಯಾವ ಐಟಮ್ ಬಂದಿದೆ ಅಂತ ಹೇಳ್ತೀನಿ. ಇನ್ನೊಂದು ವೈಟ್ ರೈಸು ಮತ್ತು ರಸಮ್ ಬಂದ್ಬಿಡ್ಲಿ, ಹಾಗೆ ಶುರು ಹಚ್ಕೊಬಿಡೋಣ. ಎಸ್, ಬ್ಯೂಟಿಫುಲ್ ಎಲೆ ಅಂತಲೇ ಹೇಳ್ಬೋದು, ತುಂಬಿಸ್ಬಿಟ್ಟಿದ್ದೀನಿ. ಕೊಡೋ ಕಾಸ್ಗಂತೂ ಸಫಿಷಿಯೆಂಟು, ಆರಾಮಾಗಿ ಕೊಡ್ಬೋದು, ವರ್ತ್ ಅಂತಲೇ ಹೇಳ್ಬೋದು. ಸೊ ಈಗ ತೊಗೊಂಡಿರೋದ್ರಲ್ಲಿ ಯಾವ್ಯಾವ ಐಟಮ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಈಗ ಬಂದರೆ ಮೊಟ್ಟೆ, ಅದಾದಮೇಲೆ ಒಂದು ನಾಟಿ ಸ್ಟೈಲ್ ಚಿಕನ್ನು, ಚಿಲ್ಲಿ ಚಿಕನ್ ಕೈಂಡಲ್ಲಿ ಒಂದು ಬಂದಿದೆ. ಅದಾದಮೇಲೆ ಗುಂಟೂರು ಚಿಕನ್ನು, ಇಂಡಿಯನ್ ಇದರಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಾಗ ಚೈನೀಸ್ ಐಟಮ್ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ತಂದೂರಿ ಚಿಕನ್ನು, ಆ್ಯಂಡ್ ಇಲ್ಲಿ ನಿಮಗೆ ವೈಟ್ ರೈಸ್ ಒಟ್ಟಿಗೆ ರಸಮ್ಮು, ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ನಾಟಿ ಸ್ಟೈಲ್ ಬಿರಿಯಾನಿ ಅನ್ಲಿಮಿಟೆಡ್ ವಿತ್ ಪೀಸು ವಿತ್ ರೈಸು. ಅದಾದಮೇಲೆ ಕಾಂಪ್ಲಿಮೆಂಟ್ರಿಯಾಗಿ ನಿಮಗೆ ಒಂದು ಐಸ್ ಕ್ರೀಮ್ ಬರುತ್ತೆ. ಆ್ಯಂಡ್ ಈ ಒಂದು ವೆರೈಟಿ ಬರುತ್ತಲ್ಲ, ಸೊ ಇದರಲ್ಲಿ ಬರೋ ಪ್ರತಿಯೊಂದು ಐಟಮೇ ಅನ್ಲಿಮಿಟೆಡು, ಎಷ್ಟು ಸಲ ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಸೊ ಫಸ್ಟ್ ನಾವು ಯಾವುದನ್ನ ಟ್ರೈ ಮಾಡೋಣ ಅಂದರೆ, ಬಂದಿದ್ದ ಕೂಡಲೇ ನನಗೆ ಟೆಂಪ್ಟ್ ಆಗಿದ್ದು ನನಗೆ ನಮ್ಮ ನಾಟಿ ಸ್ಟೈಲ್ ಚಿಕನ್ನು. ಸೊ ಅದರಿಂದನೇ ಹೋಗ್ಬಿಡೋಣ. ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ಲು ಚಿಲ್ಲಿ ಚಿಕನ್ ಯಾವ ಥರ ಕನ್ಸಿಸ್ಟೆನ್ಸಿ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಒಂದು ತಿಕ್ ಸೆಮಿ ಕೈಂಡಲ್ಲಿದೆ. ಹಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟರೆ ನೋಡಬೇಕಾದ್ರೆ ಟೆಂಪ್ಟ್ ಆಗುತ್ತೆ. ವಾವ್, ಬೆಸ್ಟ್ ಮೀಟ್ ಕ್ವಾಲಿಟಿ, ಫುಲ್ ಆ್ಯಂಡ್ ಫುಲ್ಲು ಸಾಫ್ಟು. ಜಸ್ಟ್ ಹಾಗೆ ತಗೊಂಡು ಮೌತ್ ವಾಟ್ರಿಂಗ್. ಮೇಯ್ನ್ ಫಸ್ಟ್ ನಿಮಗೆ ಟೆಂಪ್ಟ್ ಆಗೋದೆ ಅವರು ಮೀಟ್ ಕ್ವಾಲಿಟಿ. ಪೌಲ್ಟ್ರಿನ ಇವ್ರದೇ, ಸೊ ಕ್ವಾಲಿಟಿ ಮೀಟ್ನ ಇವ್ರು ಯೂಸ್ ಮಾಡ್ತಾರೆ. ಆ ಗ್ರೇವಿಗಂತೂ ಒಂದು ಸ್ಪೈಸಿ ಟಿಂಟ್ ಕೊಡುತ್ತೆ, ಆ ಒಂದು ಸ್ಟ್ರೈಕ್ ಆಗುತ್ತೆ ಫಸ್ಟೇ ನೀವು ತಿನ್ನಬೇಕಾದ್ರೂ ಅಂತೂ. ಬಟ್ ಅಲ್ಟಿಮೇಟು, ವಾಹ, ಯಾವುದೇ ಪೀಸ್ ತಿನ್ನಿ, ಯಾವುದೇ ಇದು ತಗೊಳ್ಳಿ, ಕರೆಕ್ಟಾಗಿ ಪ್ರಪೋರ್ಷನಲ್ಲಿ ಬೇಯಿಸಿದ್ದಾರೆ. ಆ ಟೇಸ್ಟ್ ಅಂತೂ ಪ್ರಾಪರಾಗಿ ಹಿಡಿದಿದೆ. ಒಂದು ಬೆಸ್ಟ್ ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು. ಸೈಕ್. ತಂದೂರಿ ಚಿಕನು ಅನ್ಲಿಮಿಟೆಡ್ ಇಲ್ಲಿ, ಅದೇ ಒಂಥರ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ವಾವ್, ಮಸಾಲ ಅಂತೂ ಕ್ಲೀನಾಗಿ ಹಿಡಿದಿದೆ. ಫುಲ್ ಆ್ಯಂಡ್ ಫುಲ್ ಸ್ಮೋಕಿ ಕಾರ್ನರ್ಸ್ ಅಂತೂ ಕ್ಲೀನಾಗಿ ವಿಸಿಬಲ್ ಇದೆ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ಮಾಡೋಣ. ತಂದೂರಿ ತೊಗೊಬಂದಿಟ್ಟು ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಗಿದೆ. ಆ ಸಾಫ್ಟ್ನೆಸ್ ಹಾಗೆ ರಿಟರ್ನ್ ಆಗಿದೆ. ತಂದೂರಿ ಅಂತೂ ಕೆಂಡದಲ್ಲಿ ಮಾಡೋದ್ರಿಂದ ಮಾಡಿ ಹಾಗೆ ಇಟ್ಟರೆ ಒಂಥರ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಇದಂತೂ ಬಟ್ ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಬೆಸ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಹಂಗೆ ತೊಗೊಂಡು ಮಿಂಟ್ ಚಟ್ನಿ ಒಟ್ಟಿಗೆ ಸೈಕು. ಸ್ಮೋಕಿ ಕಾರ್ನರ್ಸ್ ಇದೆ. ತಂದೂರಿಯಲ್ಲಿ ಒಳಗಡೆ ಮಸಾಲೆ ಹೋಗಲ್ಲ, ಬಟ್ ಆ ಕೋಟಿಂಗ್ ಅಂತೂ ಎಷ್ಟು ಪ್ರಾಪರ್ ಕೊಡಿದ್ದಾರೆ ಗೊತ್ತಾ. ಆ ಒಂದು ಸ್ಪೈಸ್ನೆಸ್ ಕೊಡುತ್ತೆ, ಆ ಒಂದು ಲೈಟ್ ಒಂದು ಸೆಮಿ ಗ್ರೇವಿನೆಸ್ ಕೊಡುತ್ತೆ ತಂದೂರಿ ತಿನ್ನಬೇಕಾದ್ರಂತೂ. ಆ ಸ್ಮೋಕಿ ಕಾರ್ನರ್ಸ್ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟು. ಹಾಗೆ ತಿನ್ನೋದಕ್ಕಿಂತ ವಿತ್ ಮಿಂಟ್ ಚಟ್ನಿ ಟ್ರೈ ಮಾಡಿ, ಬೆಸ್ಟಾಗಿದೆ. ನೆಕ್ಸ್ಟ್ ನಾವು ಬಿರಿಯಾನಿಗೆ ಹೋಗೋಣ, ಆಮೇಲೆ ಗುಂಟೂರು ಚೈನೀಸ್ ತಿಂದ್ಬಿಟ್ಟು ಮುಗಿಸೋಣ. ನಾಟಿ ಸ್ಟೈಲ್ ಬಿರಿಯಾನಿ, ಈ ಚಿಕನ್ ಆಗಲಿ ಅಥವಾ ನಾಟಿ ಸ್ಟೈಲ್ ಬಿರಿಯಾನಿ ಆಗಲಿ, ಪ್ರತಿಯೊಂದಕ್ಕೂ ಇವ್ರದ್ದೇ ಇನೋಸ್ ಮೇಡ್ ಮಸಾಲ. ಅಂದರೆ ಮಸಾಲನು ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಟೇಸ್ಟ್ ಅಂತೂ ಇವರೇ ಗ್ಯಾರಂಟಿ ಕೊಡ್ತಾಯಿದ್ದಾರೆ. ಜೀರಾ ಸಾಂಬಾರ್ ರೈಸು, ಯಪ್ಪ ಆ ಘಮ ಅಂತೂ ಲಿಟ್ರಲಿ ಸೂಪರ್ ಇದೆ. ಸೊ ಟೇಸ್ಟ್ ಮಾಡೋಣ. ಒಂದು ಅಥೆಂಟಿಕ್ ನಾಟಿ ಸ್ಟೈಲು ದೊನ್ನೆ ಬಿರಿಯಾನಿ.
ಯಾವ ಥರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಗ್ರೀನ್ ಮಸಾಲ ಒಂಥರ ಫ್ಲೇವರ್ಫುಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರೈನ್ಸ್ ಆ ರೈಸ್ ಕ್ವಾಲಿಟಿ ಬರುತ್ತಲ್ಲ, ಲಿಟ್ರಲಿ ನಿಮಗೆ ಗೊತ್ತಾಗುತ್ತೆ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರೋಂಥದ್ದಂತ ಒಂದು ಬೆಸ್ಟ್ ಕ್ವಾಲಿಟಿ. ಆಲ್ಮೋಸ್ಟ್ ಅಲ್ಲಿ 2-3 ಐಟಮ್ ತಿಂದ್ವಲ್ಲ, ನಿಮ್ಗೆ ಮೇಯ್ನ್ ಗೊತ್ತಾಗೋದು ಅವರ ಕ್ವಾಲಿಟಿ. ಅದಾದಮೇಲೆ ಟೇಸ್ಟ್ ಅಂತೂ ಆನ್ ಪಾಯಿಂಟ್ಗೆ ಕೊಡ್ತಾ ಇದ್ದಾರೆ. ಒಂದು ಬೆಸ್ಟು ಪೌಲ್ಟ್ರಿನೂ ಇವ್ರದೆ, ಈ ಮಸಾಲ ವೆರೈಟಿನೂ ಇವ್ರದೆ. ಸೊ ಏನಕ್ಕೆ ನಾವೇ ಹೋಟ್ಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಶುರು ಮಾಡಿರುವಂಥ ಒಂದಿದು. ಸೊ ಓಪನ್ ಆಗಿ ಹೇಳ್ಬೇಕಂದ್ರೆ ತಮ್ಮ ಮನೇಲಿ ಯಾವ್ಯಾವ ಥರ ಮಸಾಲೆ ಯೂಸ್ ಮಾಡ್ತೀರೋ ಸೇಮ್ ಟು ಸೇಮ್ ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಬೆಸ್ಟ್ ಟೇಸ್ಟು, ಹೆವಿ ಅನ್ಸಲ್ಲ ನಿಮಗೆ ಈ ಬಿರಿಯಾನಿ. ಒಂದು ಲೈಟಾಗಿ ಒಂದು ಸಪ್ರೆಸ್ಡ್ ಇದರಲ್ಲಿ, ಬಟ್ ಒಂದು ಫ್ಲೇವರ್ಫುಲ್ ಆಗಿರುವಂಥ ಒಂದು ದೊನ್ನೆ ಬಿರಿಯಾನಿ ಅಂತಲೇ ಹೇಳ್ತೀನಿ. ಹೆವಿ ಮಸಾಲ ಅನ್ಸಲ್ಲ, ಒಂದು ಬ್ಯಾಲೆನ್ಸ್ಡ್ ಪ್ರಪೋರ್ಷನಲ್ ಇದೆ. ಹಂಗೆ ಇದ್ರೊಟ್ಟಿಗೆ ಮೊಸರು ಬಜ್ಜಿ ಹಾಕ್ಕೊಂಡು ಒಂದು ಬೆಸ್ಟ್ ಬೈಟ್. ಆಹಾ, ಒಂದು ಒಳ್ಳೆ ಫ್ಲೇವರು. ಸುಮಾರು ಕಡೆ ಹೇಳ್ತೀನಿ ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಹಾಕೊಂಡು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ಅಂತ. ಬಟ್ ನನ್ನ ಸಜೆಷನ್ ಇಲ್ಲಿ ಬರೀ ಬಿರಿಯಾನಿನೇ ಒಂದು ಬೆಸ್ಟ್ ಫ್ಲೇವರ್ ಇದೆ, ಹಾಗೆ ಕೂಡ ನೀವು ಆರಾಮಾಗಿ ತಿನ್ಬೋದು. ಅದೊಂಥರ ಖುಷಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಈಗ ಚೈನೀಸ್ ಐಟಮ್ಗೆ ಹೋಗೋಣ. ನಾನೇ ಫಸ್ಟೇ ಹೇಳಿದ್ನಲ್ಲ, ಈ ಒಂದು ಬಾಳೆ ಎಲೆಯಲ್ಲಿ ನಾಟಿ ಸ್ಟೈಲು, ತಂದೂರು, ಚೈನೀಸು, ಇಂಡಿಯನ್ನು 3 ವೆರೈಟಿಲಿ ನಿಮಗೆ ಸಿಗುತ್ತೆ. ಐ ಥಿಂಕ್ ಇದು ಬೋನ್ಲೆಸ್ ಅಂತ ಅನ್ಕೋತೀನಿ. ಸೊ ಟೇಸ್ಟ್ ಮಾಡೋಣ. ಫ್ಯೂಷನ್ ಕೈಂಡ್ ಟೇಸ್ಟು, ಮಂಚೂರಿ ತನ ಇದೆ. ಬಟ್ ಆ ಸಿಜ್ವಾನ್ ಮಂಚೂರಿ ಬರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರ ಒಂದು ಬ್ಲೆಂಡು. ಯಾವುದೇ ಐಟಮ್ ತಿಂದರೂ ಒಂದು ಜಸ್ಟಿಫಿಕೇಷನ್ ಅಂತ ನಿಮಗೆ ಪ್ರಾಪರ್ ಆಗಿರುತ್ತೆ. ಇಂಡಿಯನ್ ತಿಂದಾಗ ಇಂಡಿಯನು, ಚೈನೀಸ್ ತಿಂದಾಗ ಚೈನೀಸ್ ತಿಂದಾಗ, ತಂದೂರು ತಿಂದಾಗ ತಂದೂರು ಅಂತ ನಿಮಗೆ ಪ್ರಾಪರಾಗಿ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಟೇಸ್ಟರಷ್ಟು ಮೈನ್ಯೂಟಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಟೇಸ್ಟು. ಬಟ್ ಎಲ್ಲ ಕಡೆ ಹೇಳ್ತಾನೆ ಬಿಸಿ ಬಿಸಿ ತಿನ್ನಿಗುರು, ಇಲ್ಲಂತೂ ಶಾರ್ಟ್ಸ್ ತೊಗೊಂಡು ತಿನ್ನೋಷ್ಟಕ್ಕೆ ಹೆವಿ ತಣ್ಣಗಾಗಿ ಹೋಗಿದೆ. ಬಟ್ ಒಂದು ಬೆಸ್ಟ್ ಟೇಸ್ಟು. 349 ರುಪೀಸ್ಗೆ ಆರಾಮಾಗಿ ಬರ್ಬೋದು, ಫ್ಯಾಮಿಲಿ ಒಟ್ಟಿಗೆ ಕೂಡ ಬರ್ಬೋದು. ಬಿಕಾಸ್ ಎಲ್ಲೇ ಹೋದ್ರೂ ನೀವು ನಾರ್ಮಲ್ ಅರಕಾಟಲ್ಲಿ ಆರ್ಡ್ರ್ ಮಾಡಿದ್ರೇ 1500 ರೂಪಾಯಿಂದ 2000 ರೂಪಾಯಿ ತನಕ ಆಗಿಬಿಡುತ್ತೆ. 4 ಜನ ಹೋಗ್ತೀರಿ ಅಂದ್ರೆ 350 ರೂಪಾಯಿ ಕಾಸ್ಟು. ನೀವು 4 ಜನ ಹೋದ್ರಿ ಅಂದರೆ 1400 ರೂಪಾಯಿಗೆ ಹೊಟ್ಟೆ ತುಂಬ ಸಫಿಷಿಯೆಂಟಾಗಿ ವೆರೈಟಿ ಐಟಮ್ಸ್ನ ತಿನ್ಬೋದು ನೀವು. ಒಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ತೀನಿ. ಸೊ ಈ ಥರ ಆಫರ್ಸ್ ನೀವೆಲ್ಲಾದರೂ ಟೇಸ್ಟ್ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಇದು ಬೆಸ್ಟ್ ಅಂತ ಅನ್ಸರೆ ವಿಜಯನಗರ ಕಡೆ ಬಂದರೆ ಪಕ್ಕಾ ಟ್ರೈ ಮಾಡಿ. ಒಂದು ಬೆಸ್ಟ್ ಆಫರ್ಸು ವಿತ್ ಕ್ವಾಲಿಟಿ ಆ್ಯಂಡ್ ಟೇಸ್ಟಿ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ. ಈಗ ಬಿರಿಯಾನಿ ನಾವು ತಿಂತೀವಲ್ವಾ, ಮೊಟ್ಟೆನ ಬ್ರೇಕ್ ಮಾಡಿಕೊಂಡು ಎಲ್ಲೋ ತಗೊಂಡು ಮಿಕ್ಸ್ ಮಾಡಿ, ಇದು ಒಂಥರ ಚಿಕ್ಕಡೂರು ಆಟ ಥರ ಇರುತ್ತೆ. ಬಟ್ ಈ ಥರ ತಿನ್ನಿ, ಕ್ರೇಜಿಯಾಗಿರುತ್ತೆ. ನಾವು ಸ್ವಲ್ಪ ಇದರಲ್ಲಿ ಈ ಚಿಲ್ಲಿ ಚಿಕನ್ ಬಂತಲ್ಲ, ಅದರದ್ದು ಗ್ರೇವಿ ಲೈಟಾಗಿ ಹಂಗೆ ಇಟ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು ಕ್ಲೋಸ್ ಮಾಡೋಣ. ಕ್ಲೋಸು ಹಂಗೇ ಇದನ್ನು ತಗೊಂಡು ಒಂದು ಬೆಸ್ಟ್ ಆ್ಯಂಡ್ ಕ್ರೇಜಿಯಸ್ಟ್ ಬೈಟು. ಆಹಾ ಅದ್ಭುತ. ಒಂದು ಬೆಸ್ಟು. ಯಾಕಂದರೆ ಬಿರಿಯಾನಿ ಫ್ಲೇವರ್ ಇರುತ್ತೆ, ಆ ಒಂದು ಎಲ್ಲೋ ಯಾರ್ದು ಒಂದು ಕ್ರೀಮಿನೆಸ್ ಆಗಿ ಕನ್ವರ್ಷನ್ ಕೊಡುತ್ತೆ. ಚಿಲ್ಲಿ ಚಿಕನ್ದೇ ಒಂದು ಸ್ಪೈಸಿ ಟಿಂಟ್ ಕನ್ವರ್ಷನ್ ಕೊಡ್ತು. ಒಂದು ಬೆಸ್ಟ್ ಟೇಸ್ಟು. ಈ ಥರ ತಿನ್ನಿ ತುಂಬ ಇಷ್ಟಪಡ್ತೀರಾ. ಇನ್ನೊಂದು ಈ ಥರ ಅನ್ಲಿಮಿಟೆಡ್ ಇರೋ ಕಡೆ ವೀಕ್ ಡೇಸಲ್ಲಿ ಒಂದು ಪ್ರೈಸು, ವೀಕೆಂಡಲ್ಲಿ ಒಂದು ಪ್ರೈಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ, ನೀವು ಯಾವಾಗ ಬಂದರೂ ಸೇಮ್ ಪ್ರೈಸಲ್ಲೇ ಕೊಡ್ತಾರೆ. ಅದೊಂಥರ ಖುಷಿ. ಇನ್ನೊಂದು ಮ್ಯಾಟ್ರ್ ಖುಷಿ ಅನಿಸಿದೆ ಏನಂದರೆ, ನನಗೆ ಪಾರ್ಟಿ ಹಾಲು ಫ್ರೀ. ನೀವು 50 ಜನಕ್ಕೆ ಪಾರ್ಟಿ ಹಾಲ್ ನೀವು ಆರ್ಗನೈಸ್ ಮಾಡ್ತೀರಂದರೆ 50 ಜನಕ್ಕೆ ನೀವು ಫುಡ್ ಆರ್ಡರ್ ಮಾಡಿಬಿಡಿ. ಸೊ 50 ಜನಕ್ಕೆ ಫುಡ್ ಆರ್ಡರ್ ಮಾಡಿದವ್ರಿಗೆ ಪಾರ್ಟಿ ಹಾಲ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. 50 ಅಬೌವ್ ಮಾಡೋ ಪ್ರತಿಯೊಬ್ಬರಿಗೂ ಪಾರ್ಟಿ ಹಾಲ್ನ ಫ್ರೀಯಾಗಿ ಕೊಡ್ತಾರೆ. ಅದೊಂಥರ ಬೆಸ್ಟ್ ಕಾಂಬೋ. ಬರ್ಡೇ ಪಾರ್ಟೀಸು, ಇವೆಂಟ್ಸ್ ಏನಾದರೂ ಇತ್ತಂದರೆ ಆರಾಮಾಗಿ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಗೈಸ್. ಸೊ ಸ್ಟಾರ್ಟರ್ಸಲ್ಲಿ ಫೈನಲ್ ಐಟಮ್ ಗುಂಟೂರು ಟ್ರೈ ಮಾಡೋಣ. ಗುಂಟೂರು ನಲ್ಲ ಖಾರಮ್ಮ, ಗುಂಟೂರು ಖಾರಂ ಅಷ್ಟೇ. ಸೊ ಹೇಗಿದೆ ನೋಡಿ, ಕೆಂಪು ಮಸಾಲೆ. ಮೀಟ್ ಹೇಳಿದ್ನಲ್ಲ ಇವ್ರದ್ದು ನೋಡಿ, ಜಸ್ಟ್ ಒಂದು ಸಾಫ್ಟ್ ಪ್ರೆಸ್ ಕೊಟ್ಟಿದ ತಕ್ಷಣ ಅದ್ಭುತವಾಗಿ ಕೊಡುತ್ತೆ. ಹಾಗೇ ಮಿಕ್ಸ್ ಮಾಡಿ ಒಂದು ಬೈಟು. ಚೆನ್ನಾಗಿದೆ. ಇದಂತೂ ತಿಂದಾಗ ಒಂಥರ ಮಸಾಲೆ ಭರಿತವಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಹೆಸರು ತಕ್ಕನಂಗೆ ಖಾರ ಗುರು, ಸ್ವಲ್ಪ ಜಾಸ್ತಿ ಸ್ಪೈಸ್ನೆಸ್ ಇದೆ. ನನಗಂತೂ 3 ಸ್ಟಾರ್ಟಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ.
ನಮ್ಮ ನಾಟಿ ಸ್ಟೈಲು ಚೈನೀಸು ತಂದೂರಿ ಪಕ್ಕಾ ಟ್ರೈ ಮಾಡಿ. ಖಾರ ಜಾಸ್ತಿ ಇಷ್ಟ ಬೇಕಾದ್ರೆ ಅದನ್ನು ನೀವು ಟ್ರೈ ಮಾಡ್ಬೋದು. ಬಿರಿಯಾನಿ ಒಂದು ಒಳ್ಳೆ ಟೇಸ್ಟು, ಬೆಸ್ಟ್ ಫ್ಲೇವರ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಇದಾದಮೇಲೆ ನಿಮಗೆ ವೈಟ್ ರೈಸ್ ಕೊಡ್ತಾರೆ, ಅದಾದಮೇಲೆ ರಸಮ್ ಕೊಡ್ತಾರೆ, ಪ್ರತಿಯೊಂದು ಅನ್ಲಿಮಿಟೆಡು. ನಾನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇದನ್ನು ತಿನ್ಕೊಂಡು ಹೋಗ್ತೀನಿ. ಇವಾಗ ತಿನ್ನೋಕ್ಕಾಗಲ್ಲ. ಲೈಟಾಗಿ ಐಸ್ ಕ್ರೀಮ್ ಹಾಕಿ ಬಾಯಿ ಸ್ವಲ್ಪ ನ್ಯೂಟ್ರಲ್ ಮಾಡ್ಕೊಬೇಡ, ಬಿಕಾಸ್ ಖಾರ ಆಗೋದು ಅಂತೂ ತಿಂದಿದ ತಕ್ಷಣ. ನನ್ನ ಟೈಮ್ ಅಂತೂ ಪಕ್ಕ ಲತ್ತೆ. ಆಹಾ, ಈ ಥರ ಎಲ್ಲ ಬ್ಯಾಟಿಂಗ್ ಮಾಡ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ಹೋದ್ವಿ ಅಂದ್ಕೊಳ್ಳಿ, ಗಿಚ್ಚಂತ ನಿದ್ದೆ ಬರುತ್ತೆ. ಒಂದು ಬೆಸ್ಟ್ ಜಾಗ ಗೈಸ, ACK ಫ್ಯಾಮಿಲಿ ರೆಸ್ಟೋರೆಂಟು, ಅನ್ಲಿಮಿಟೆಡ್ 349 ರುಪೀಸ್ ಹೇಳ್ದಂಗೆ. ಸೊ ಬನ್ನಿ, ನೀವು ಬನ್ನಿ, ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ ಅಥವಾ ಫ್ಯಾಮಿಲಿನೂ ಕರ್ಕೊಬನ್ನಿ, ತುಂಬ ಇಷ್ಟಪಡ್ತೀರಾ. ಒಂದು ಬೆಸ್ಟ್ ಸ್ಪಾಟ್ ನಿಯರ್ ವಿಜಯನಗರ. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್. ಕ್ಲೀನ್ ಆ್ಯಂಡ್ ನೀಟ್ ಜಾಗ. ಓಕೆ, ಹೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್ ಬಾಯ್.